ಆಸ್ಕಿ ಫೌಂಡೇಶನ್ದಿಂದ ಮೃತ ಕಾರ್ಮಿಕರ ಕುಟುಂಬಕ್ಕೆ ನೆರವು. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಭೂಮಿಕಾ ಹೋಟೆಲ್ನಲ್ಲಿ ಇತ್ತೀಚೆಗೆ ಸಿಲಿಂಡರ್ ಗ್ಯಾಸ್ ಸೋರಿಕೆಯಿಂದಾಗಿ ತೀವ್ರ ಗಾಯಗೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ಸೇರಿದ ಕಟ್ಟಡ ಕಾರ್ಮಿಕರಾದ ಶಕೀಲ್ ಕುಂಬಾರವಾಡಿ ಹಾಗೂ ಬಸೀರ್ ಕಡದ್ರಾಳಿ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ತಿಳಿಸಿದ ಸಮಾಜ ಸೇವಕ ಆಸ್ಕಿ ಫೌಂಡೇಶನ್ ಕೊಣ್ಣೂರು ಅಧ್ಯಕ್ಷ ಸಿಬಿ ಆಸ್ಕಿ ಅವರು ಫೌಂಡೇಶನ್ ವತಿಯಿಂದ ಎರಡು ಕುಟುಂಬದ ಸದಸ್ಯರಿಗೆ ತಲಾ 50,000 ರೂಪಾಯಿ ಸಹಾಯಧನವನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆಸ್ಕಿ ಅವರು ಎರಡು ಕುಟುಂಬಗಳು ಕಡುಬಡತನದಲ್ಲಿ ಇದ್ದು ಚಿಂತಾಜನಕ ಸ್ಥಿತಿಯಲ್ಲಿವೆ. ಅವರಿಗೆ ಆರ್ಥಿಕ ಸಹಾಯ ನೀಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅವರು ಕಟ್ಟಡ ಕಾರ್ಮಿಕರಾಗಿರುವುದರಿಂದ ಕಾರ್ಮಿಕ ಇಲಾಖೆಯಿಂದಲೂ ಅವರಿಗೆ ಆರ್ಥಿಕ ನೆರವು ಸಿಗುತ್ತದೆ. ಇದಕ್ಕಾಗಿ ಸಮಾಜದ ಹಿರಿಯರು ಪ್ರಯತ್ನಿಸಬೇಕು. ನಾನು ಸಹ ಶಾಸಕ ನಾಡಗೌಡರೊಂದಿಗೆ ಮಾತನಾಡಿ ವಿನಂತಿಸಿಕೊಳ್ತೇನೆ. ಭಗವಂತ ಈ ಬಡ ಕುಟುಂಬದ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರು. ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ಹಾಗೂ ಸಮಾಜ ಸೇವಕ ಮೋದಿನ್ಸಾ ನಗಾರ್ಚಿ ಮಾತನಾಡಿ ಆಸ್ಕಿ ಅವರು ಜಾತಿ ಮತ ಭೇದವಿಲ್ಲದೆ ನಿಸ್ವಾರ್ಥ ಭಾವನೆಯಿಂದ ಬಡವರ ಸೇವೆಯನ್ನು ಮಾಡ್ತಿದ್ದಾರೆ. ಅವರ ಈ ಸೇವೆ ಇಡೀ ಸಮಾಜಕ್ಕೆ ಅನುಕರಣೀಯಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮೃತ ಕಾರ್ಮಿಕರ ಕುಟುಂಬದ ಸದಸ್ಯರು ಪ್ರಮುಖರಾದ ಆದಮ್ ಸಾಬ್ ಕೊಡೇಕಲ್, ರಾಜ್ ಅಹಮದ್ ಕಲಬುರ್ಗಿ, ಬಾಬು ಸಾಬ್ ಮುದ್ನಾಳ್, ಅಬ್ದುಲ್ ರಜಾಕ್ ಕೊಡೇಕಲ್, ಕಾಸಿಂ ಅಬಾಲೆ, ಬಸೀರ್ ಎಕ್ಕಿಯಲ್ಲಿ, ದಸ್ತಾಗೀರ್ ಸಾಬ್ ಕಲಬುರ್ಗಿ, ಮೆಹಬೂಬ್ ಶಾ ಮಖಾಂದಾರ್, ಗೌಸ್ ನಾಸೀರ್, ಉಮರ್ ಸಿಂಗ್ ದೇವಿ, ದಿಲೀಪ್ ಹಜೇರಿ, ಗೋಪಾಲ್ ಕಟ್ಟಿಮನಿ, ಮೊಹಮ್ಮದ್ ಶಫೀಕ್ ಇನಾಮ್ದಾರ್, ಮುರ್ತುಜಾ ಕುಂಬಾರವಾಡಿ, ರಜಾಕ್ ಕುಂಬಾರವಾಡಿ ಮತ್ತಿತರರು ಹಾಜರಿದ್ದರು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಮತ್ತು ಇವತ್ತಿಲ್ಲಿ ನೆರವೇರಿದಂತೆ ಎಲ್ಲ ತಾಳಿಕೋಟೆಯ ಪಟ್ಟಣದ ಬಿಸ್ತೆಗಳಿ ಎಲ್ಲ ಜಮಾತಿನ ಅಧ್ಯಕ್ಷರುಗಳೇ ಹಾಗೂ ಪದಾಧಿಕಾರಿಗಳೇ ಮತ್ತು ಇವತ್ತಿನ ನಮ್ಮ ಒಂದು ಈ ಸಣ್ಣ ಆಗಮಿಸಿದ ಎಲ್ಲ ಮಾಧ್ಯಮದ ಸ್ನೇಹಿತರೆಲ್ಲರಿಗೂ ನನ್ನ ಧನ್ಯವಾದಗಳು. ಒಂದು 9ರಿಂದ 10 ದಿನಗಳಿಂದ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಬಹಳ ಐತಿಹಾಸಿಕ ಘಟನೆ ನಡೆದಿತ್ತು. ಆ ಒಂದು ಘಟನೆಯ ಸಂದರ್ಭದಲ್ಲಿ ಶಕೀಲ್ ಅಹಮದ್ ಕುಂಬಾರವಾಡಿ 38 ವಯಸ್ಸು ಮತ್ತು ಬಸೀರ್ ಕಡದ್ರ 40 ವಯಸ್ಸು ಹಾಗೂ ಇನ್ನೊಬ್ಬರು ಕೊಟ್ಕುಣಿಕೆ ಅಂತ ಇನ್ನೊಬ್ಬರು 3 ಜನ ಸುನ್ನಿಗಿದ್ದು, ಇವರನ್ನು ಬಿಟ್ಟು ಇನ್ನೂ 4ರಿಂದ 5 ಜನ BLD ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರಂತ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಜನ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದು ನಮಗೆಲ್ಲ ತಿಳಿದು ಬಂದ ವಿಷಯ. ಈ ಒಂದು ವಿಷಯ ನಾನು ಬೆಂಗಳೂರಿನಲ್ಲಿ ಇದ್ದಾಗ ನಾನು ಗೌಸ್ ನಾಸೀರ್ ಸರ್ ಫೋನ್ ಮಾಡಿದ್ರು, ಸರ್ ಇಲ್ಲ ನಾನು ಬೆಂಗಳೂರಿಂದ ಬರ್ತೀನಿ ಸರ್, ಬಂದ ತಕ್ಷಣ ಬಂದು ಹೋಗ್ತೀನಿ. ಯಾಕಂದ್ರೆ ಈ ಒಂದು ಘಟನೆ ಬಹಳ ಮನಸ್ಸಿಗೆ ನೋವು ತರುವಂಥ ವಿಷಯ. ಯಾಕಂದ್ರೆ ಇವತ್ತು ಆ ಇಬ್ಬರು ಪಾಪ ತಿರ್ಕೊಂಡು ಮಕ್ಕಳು ನೋಡಿದ್ರೆ ಕಣ್ಣಾಗ ನೀರು ಬರ್ತದೆ. ಇವತ್ತು ನೋಡಿ ಎಷ್ಟು ವಯಸ್ಸದಾವ, ಅವರು ಒಟ್ಟು 40 ವಯಸ್ಸಿಲ್ಲ. ಆ ಒಂದು ಇಂಥ ಸಂದರ್ಭದಲ್ಲಿ ಅಚಾನಕ್ ಹೋಗಿದ್ದೇನು, ಬೇರೆ ಉದ್ದೇಶ ಇಲ್ಲ ಏನಿಲ್ಲ, ಟೀ ಕುಡಿಯೋಕೆ ಒಂದು ಹೋಟೆಲ್ಗೆ ಹೋದಾಗಿಂತ ಗ್ಯಾಸ್ ಅದೊಂದು ಬ್ಲಾಸ್ಟ್ ಆಗಿ ಘಟನೆ ಆಗಿದ್ದು ಬಹಳ ಇದೊಂದು ಬೇಸರದ ಸಂಗತಿ. ನಿಜಕ್ಕೂ ಇದು ಆಗಬಾರ್ದಾಗಿತ್ತು, ಆದರೆ ಅನಿವಾರ್ಯ. ಮತ್ತು ಇನ್ನು ಆಗಿದ್ದ ಮುಂದಿನ ದಿನಮಾನ ಎಲ್ಲ ಒಂದು ಜಮಾತೆ ಗಲ್ಲಿಯ ಲೀಡರ್ಗಳು ಕೂಡಿ ಆ ಒಂದು ಕುಟುಂಬಕ್ಕೆ ಆ ಒಂದು ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಆ ದೇವರು ಮತ್ತು ಅಲ್ಲಾನು ಒಂದು ಅವ್ರಿಗೆ ಸನ್ಮಾನ ತೋರಿಸಿ ಅನುಕೂಲ ಮಾಡೋದು ನಾವು ಕೂಡ ಎಲ್ಲ ನಮ್ದು ಆದ್ಯ ಕರ್ತವ್ಯ ಆಗ್ಯದ. ಆದ್ರೆ ಭಾಳ ಇವ್ರು ನೋಡಿದ್ರೆ ಇವತ್ತು ಮಕ್ಕಳಿಗೆ ಅನಿಸ್ತದ ಇಂಥ ಅಲ್ಲಾನು ಇಂಥ ಕುಟುಂಬಕ್ಕೆ ಅನ್ಯಾಯ ಮಾಡಬಾರ್ದಾಗಿತ್ತು. ಭಾಳ ಒಂದು ನೋವಿನ ಸಂಗತಿ ಇದು. ಅದನ್ನು ನೋಡಿದ ತಕ್ಷಣವೇ ಮನುಷ್ಯನಿಗೆ ಭಾಳ ಒಂದು ಕಷ್ಟಕರ ಕನಿಕರ ಬರುವಂಥ ಒಂದು ಸನ್ನಿವೇಶ ಅದ. ಆದರೆ ನಮ್ಮ ಧರ್ಮ ಗುರುಗಳು ಹೇಳಿದ ಹಾಗೆ ಈಗ ತಾನೇ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀವಿ. ಅವರಿಬ್ಬರದು ಸೆಂಟ್ರಿಂಗ್ ಮತ್ತು ಕಟ್ಟಡ ಕೂಲಿ ಕಾರ್ಮಿಕರೋದ್ರಿಂದ ನೋಂದಾಯಿತ ಅವರು ಕಟ್ಟಡ ಕಾರ್ಮಿಕರಿದ್ದಾರೆ. ಸಂಬಂಧಪಟ್ಟ ಈಗಾಗಲೇ ಮಾತನಾಡೀವಿ. ಮುಂದಿನ ವಾರದೊಳಗಾಗಿ ಆದಷ್ಟು ಬೇಗ ಎಲ್ಲ ನಮ್ಮ ಮೋದಿನ್ಸಾ ನಗಾರ್ಚಿ ಅವರು ಮತ್ತು ಎಲ್ಲ ಗಲ್ಲಿಯವರು ಕೂಡ್ಕೊಂಡು ಅಧಿಕಾರಿಗಳಿಗೆ ನಮ್ಮ ಶಫೀಕ್ ಇನಾಮ್ದವರು ಸಾಮಾಜಿಕ ಅವರು ಕಾರ್ಯಕ್ರಮ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಮಾಧ್ಯಮದ ಮಿತ್ರರು ಸಹಿತ ಅದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ವೃತ್ತಿಯಿಂದ ಮಾಧ್ಯಮ ಮಿತ್ರರು ಸಾಮಾಜಿಕ ಕಳಕಳಿ ನಿಮ್ಮದು ಪ್ರಮುಖ ಪಾತ್ರ ಅದ. ಈ ಒಂದು ಪ್ರಮುಖ ಪಾತ್ರಕ್ಕೆ ತಮ್ಮನ್ನು ನಾನು ಈ ಒಂದು ಇದ್ರ ಮುಖ ಮನವಿ ಮಾಡಿಕೊಂಡು मदद करने के लिए आज ये उन्होंने आए हैं. हम क्या है अस्की साहब का क्या है बहुत ज़्यादा शुक्रगुजार हैं, उनके शुक्रिया अदा करते हैं. इन्होंने हमेशा गरीबों का साथ देते हैं और कभी भी जात धर्म वो नहीं देखते. हर किसी के क्या है काम आते हैं, हर किसी के इसमें रहते हैं. हम अल्लाह से दुआ करते हैं कि आगे भी ऐसे काम करते रहे और क्या है हमेशा क्या है गरीबों का साथ आते रहे. इसे हम अल्लाह से दुआ करते हैं, अल्लाह इनके ज़िंदगी में, निज़ाम में
समाज में खूब बरकत दे और अच्छे काम करने की तौफीक अता फरमाए। परसों वो हाल ही में प्याज की वजह से हादसा हुआ और हादसे के अंदर शकील अहमद का मौलवी और बशीर अहमद का सरदार जो गरीब थे बेचारे अल्लाह ताला दुआ है कि उनकी मफ़रत फरमाए। और हम इसकी वजह से यहाँ पर जितनी भी इंसानियत के तौर पर खिदमत करे कमी है कि अल्लाह ताला उसकी कमियों को पूरी करे। आज हमारी दावत पर ये बात सुनते हुए मुफ्ती अस्सी साहब क्या है ये बात सुनते और उन्होंने बेंगलुरु गए हुए थे। बेंगलुरु से आज ही सुबह में आते ही मुझे फोन करते थे कि मैं 11 बजे निकल पहुँचा हूँ। तो ये खिदमत अवाम के अंदर बहुत है। फिर उन्होंने ये याद रखते हुए यहाँ पर अब आकर ताजिया की पेश करके बच्चों को क्या है देख करके तमाम लोगों के सामने बात करते हैं कि हम